ಡಿಫ್ರೆಂಟಾಗಿ ಏನಾರ ತಿನ್ನೋಣ ಅಂತ ಪಾಲಕ್ ಚಿಕನ್ ಮಾಡೋಣ ಅಂತ ಚಿಕನ್ ನೀಟಾಗಿ ತೊಳ್ಕೊಂಡು ಅರಿಶಿನ, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಸ್ವಲ್ಪ ಉಪ್ಪು, ಮೊಸರು ಹಾಕಿ ನೀಟಾಗಿ ಮ್ಯಾರಿನೇಟ್ ಆದಮೇಲೆ ಅದನ್ನೊಂದು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಅದಾದಮೇಲೆ ಬೆಳ್ಳುಳ್ಳಿ, ಶುಂಠಿನ ನೀಟಾಗಿ ಚಾಪ್ ಮಾಡ್ಕೊಂಡು ಅದಾಗಿದ್ದಾದ್ಮೇಲೆ ಪಾಲಕ್ ಸೊಪ್ಪು ಎತ್ಕೊಂಡು ಇದೆಲ್ಲ ಆಗಿದ್ದಾದ್ಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಂಡು ಆಮೇಲೆ ಕೊತ್ತಂಬರಿ, ಪುದೀನಾನ ಎತ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ನೋಡಿ ಎಷ್ಟು ಹಸಿರಾಗಿದೆ, ಫ್ರೆಶು. ಮತ್ತೆ ತಿರ್ಗಾ ಪಾಲಕ್ ಸೊಪ್ಪನ್ನ ಎತ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಸೈಡಲ್ಲಿ ಇಟ್ಕೊಂಡು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೀವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಟೊಮೆಟೊ ಮತ್ತು ನೀವು ನೀಟಾಗಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿರುವ ಪಾಲಕ್ ಸೊಪ್ಪನ್ನ ಎಲ್ಲ ಹಾಕ್ಕೊಂಡು ಅದಾಗಿದ್ದಾದ್ಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಗರಂ ಮಸಾಲೆ ಮತ್ತು ಲಾಸ್ಟಲ್ಲಿ ಸ್ವಲ್ಪ ನಮಗೆ ಗ್ರೇವಿ ತಿಕ್ಕಾಗಿರೋದಕ್ಕೆ ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡು ಟೇಸ್ಟು ಬರುತ್ತೆ, ತಿಕ್ಕಾಗೂ ಇರುತ್ತೆ. ಗಸಗಸೆ ಹಾಕ್ಕೊಂಡು ನೀಟಾಗಿ ಡ್ರ್ ಅನ್ಸ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಆಗಬೇಕು. ನೀಟಾಗಿ ಒಂದು ರೌಂಡ್ ಅನ್ಸ್ಕೊಂಬಮ್ಮ ಈ ಕಡೆ ಚಿನ್ನ. ಇದನ್ನೆಲ್ಲ ಆಗಿದ್ದಾದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆಲ್ಲಿ ಕಡಲೆಕಾಯಿ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಕಾದಿ ನೋಡಿ ಹಾಕೋ ಸ್ಟೈಲು ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಈ ಎಣ್ಣೆ ಕಾದಿದೆ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚಿಟಪಟ ಅಂತ ಆಗಿದ್ದಾದ್ಮೇಲೆ ಅದಕ್ಕೊಂದು ಸ್ಪೂನ್ ಕಲ್ಲುಪ್ಪು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಜಲ್ದಿ ಅದು ಗೋಲ್ಡನ್ ಬ್ರೌನ್ ಆಗುತ್ತೆ. ಗೋಲ್ಡನ್ ಬ್ರೌನ್ ಆಗಿದ್ದಾದ್ಮೇಲೆ ಅದಕ್ಕೆ ನೆಕ್ಸ್ಟ್ ಚಿಕನ್ ಹಾಕಬೇಕಾಗುತ್ತೆ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಗೋಡಂಬಿನ ಕಟ್ ಮಾಡ್ಕೊಂಡು ಸೈಡ್ಗೆ ನೆಕ್ಸ್ಟ್ ಅದಾಗಿದ್ದಾದ್ಮೇಲೆ 1 hour ಮ್ಯಾರಿನೇಟ್ ಮಾಡ್ಕೊಂಡಿರೋವಂಥ ಚಿಕನ್ನ ಎತ್ಕೊಂಡು ಎಲ್ಲ ನೀಟಾಗಿ ಪ್ಯಾನಲ್ಲಿ ಸುತ್ತು ನೀಟಾಗಿ ಅರೇಂಜ್ ಮಾಡಿಕೊಂಡು ನೋಡಿ ಅದೆಷ್ಟು ನೀಟಾಗಿ ಅರೇಂಜ್ ಆಗಿದೆ. ಲೆಗ್ ಪೀಸ್ ಎಲ್ಲ ಹಂಗೆ ತಣ ಅಂತ ಇದೆ. ಎಲ್ಲ ಅರೇಂಜ್ ಆಗಿದ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ನೀಟಾಗಿ ಹಂಗೆ ಬಿಡಬೇಕಾಗುತ್ತೆ. ಒಂದು 5 minutes ಆದಮೇಲೆ ಅದನ್ನು ಫುಲ್ ನೀಟಾಗಿ ಒಂದು ರೌಂಡ್ ಎಲ್ಲ ಲೆಫ್ಟಿಂದ ರೈಟಿಂದ ಲೆಫ್ಟಿಗೆ, ಮೇಲಿಂದ ಕೆಳಗಡೆ ಮೇಲೆ ಮಾಡಿಕೊಂಡು ಇಟ್ಕೋಬೇಕಾದ್ರೆ ಅದರಲ್ಲಿರೋ ನೀರೆಲ್ಲ ಡ್ರೈ ಆದರೆ ಅದ್ರ ಮಸಾಲೆ ಅದಕ್ಕೆ ಹಿಡಿಯೋದು. ಅದಾಗಿದ್ದಾದ್ಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರೋವಂಥ ಎಲ್ಲ ಮಿಶ್ರಣ ಅದಕ್ಕೆ ನೀಟಾಗಿ ಹಾಕ್ಕೊಂಡು ನೋಡಿ ಅದೆಷ್ಟು ಗ್ರೀನಿಶ್ ಆಗಿದೆ. ನಾವು ಕಲರ್ ಏನೂ ಬಳಸಿಲ್ಲ. ಅದೆಲ್ಲ ಆಗಿದ್ದಾದ್ಮೇಲೆ ನೀಟಾಗಿ ನೋಡಿ ಕುಕ್ಕಿಂಗ್ ಆದಮೇಲೆ ಹಿಂಗೆ ಆಯಿಲ್ ಫ್ಲೋಟ್ ಆಗಬೇಕು ಮೇಲ್ಗಡೆ. ಅದಾಗಿದ್ದಾದ್ಮೇಲೆ ಪ್ಲೇಟಲ್ಲಿ ಹಾಕ್ಕೊಂಡು ಪ್ಲೇಟಲ್ಲಿ ಗೀ ರೈಸ್ ಹಾಕೊಂಡು ಒಂದು ಲೆಗ್ ಪೀಸ್ ಇಟ್ಕೊಂಡು ಈರುಳ್ಳಿ ಸೌತೆಕಾಯಿ ಇಟ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದು.